ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ವಿಶೇಷವಾದಂಥ ಸ್ಥಳದಲ್ಲಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸಾಧ್ಯ ಆದ್ರೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ವಿಡಿಯೋವನ್ನ ಗಮನಿಸಿ. ನಾನಿವತ್ತಿರೋದು ಅಂಡಮಾನ್ನಲ್ಲಿ. ಒಂದು 2-3 ದಿನಗಳಿಂದ ಇಲ್ಲಿ ಓಡಾಡ್ತಾ ಇದ್ದೇನೆ. ಇಲ್ಲ ಜನರನ್ನು ಮಾತನಾಡಿಸಿದ್ದೇನೆ, ಇಲ್ಲಿರುವಂಥ ಕ್ಯಾಬ್ ಡ್ರೈವರ್ಸ್ಗಳನ್ನ ಮಾತನಾಡಿಸಿದ್ದೇನೆ, ನಾನು ತಂಗಿರುವಂಥ ಹೋಟೆಲ್ನ ಸಿಬ್ಬಂದಿಗಳನ್ನ ಮಾತನಾಡಿಸಿದ್ದೇನೆ. ಅವರಿಂದ ಕಲೆ ಹಾಕಿರುವಂಥ ಬಹಳ ಕುತೂಹಲಕಾರಿಯಾಗಿರುವಂಥ ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನಮ್ಮ ದೇಶದ ಈ ವಿಶೇಷವಾದಂಥ ಸ್ಥಳದ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿದೆ. ಬಂಧುಗಳೇ, ಆರಂಭದಲ್ಲಿ ಒಂದು ವಿಚಾರವನ್ನ ಹೇಳಿ ಅದಾದ ಬಳಿಕ ಒಂದೊಂದೇ ಸಂಗತಿ ಬರ್ತಾ ಹೋಗ್ತೀನಿ. ನನಗೆ ಬಹಳ ಇಷ್ಟ ಆಗಿದಂಥ ಸಂಗತಿ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ನಾವು ಜಾತಿ ಧರ್ಮ ಅಂತ ಹೇಳಿ ಬಡದಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲ. ಇದನ್ನೊಂದು ರೀತಿಯಲ್ಲಿ ಮಿನಿ ಇಂಡಿಯಾ ಅಂತ ಕರಿತೀವಿ. ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಎಲ್ಲಾ ಭಾಷಿಗರು ಕೂಡ ಇದ್ದಾರೆ. ಆದ್ರೆ ಅವ್ರ ನಡುವೆ ಯಾವುದೇ ಸಂಘರ್ಷ ಇಲ್ಲ, ಯಾವುದೇ ಜಟಾಪಟಿ ಇಲ್ಲ, ಯಾವುದೇ ಪೈಪೋಟಿ ಇಲ್ಲ, ಯಾವುದೇ ರಾಜಕೀಯವೂ ಕೂಡ ಇಲ್ಲ. ಎಲ್ಲರೂ ಕೂಡ ಒಂದಾಗಿ ಇಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಇದು ಒಂದು ಸಂಗತಿ. ಮತ್ತೊಂದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನಪ್ಪ ಅಂದ್ರೆ, ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಕಂಪ್ಲೀಟ್ ಬ್ಯಾನ್ ಮಾಡಲಾಗಿದೆ. ನಿಮಗೆ ಇಲ್ಲಿ 1 ಲೀಟರ್ ವಾಟರ್ ಬಾಟಲ್ ಕೂಡ ಸಿಗೋದಿಲ್ಲ, 2 ಲೀಟರ್ ಸಿಗುತ್ತೆ. ಯಾಕಂದ್ರೆ 1 ಲೀಟರ್ ಅಂದಾಗ ಆ ಬಾಟಲ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಇದು ಒಂದು ವಿಶೇಷ. ಹಾಗೆ ಇಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ತೀರಾ ಕಡಿಮೆ. ನಿಮಗೆ AQI ಅಂತ ಏನ್ ಕರಿತೀವಿ, ಏರ್ ಕ್ವಾಲಿಟಿ ಇಂಡೆಕ್ಸ್, ನಿಮಗೆ 13ರಿಂದ 14 ಇದೆ. ಎಕ್ಸಲೆಂಟ್ ಅಂತ ಏನ್ ಕರಿತೀವಿ ಏರ್ ಕ್ವಾಲಿಟಿ, ಆ ಏರ್ ಕ್ವಾಲಿಟಿಯನ್ನು ನೀವು ಅಂಡಮಾನ್ ಅಲ್ಲಿ ನೋಡಬಹುದು. ಹಾಗೆ ಕ್ರೈಮ್ ರೇಟ್, ನಮ್ಮ ದೇಶದಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ನಾವೆಲ್ಲರೂ ಕೂಡ ಬಾಯ್ ಬಿಡ್ಕೋತಾ ಇರ್ತೀವಿ. ಆದ್ರೆ ಇಲ್ಲಿ ಕ್ರೈಮ್ ರೇಟ್ ತೀರಾ ಕಡಿಮೆ. ಅಂದ್ರೆ ಇಲ್ಲಿ ಜನ ಹೇಳೋದೇನಪ್ಪ ಅಂದ್ರೆ 0 ಅಂತ ಹೇಳಿ, ಗೊತ್ತಿಲ್ಲ 0 ಇದೆಯಾ ಅಂತ ಹೇಳಿ, ಜನ ಹೇಳ್ತಾ ಇರೋ 0 ಕ್ರೈಮ್ ರೇಟ್ ಅಂತ ಹೇಳಿ. ನಾನು ಕೂಡ ಒಂದಷ್ಟು ಮಾಹಿತಿನ ಕಲೆ ಹಾಕಿದಾಗ ಕ್ರೈಮ್ ರೇಟ್ ಬಹಳ ಕಡಿಮೆ. ಇಲ್ಲಿ ಯಾವುದೊಂದು ವಸ್ತುನ ಇಟ್ಟೋಗಿರ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಬಂದು ಸರ್ಚ್ ಮಾಡಿದ್ರೆ ನಿಮ್ಗೆ ಆ ವಸ್ತು ಅಲ್ಲೇ ಸಿಗುತ್ತೆ. ಅದು ಈ ಅಂಡಮಾನ್ನ ವಿಶೇಷತೆ. ಈಗ ಉಳಿದ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯ ವಿಚಾರಕ್ಕೆ ನಾನು ಬರ್ತಾ ಹೋಗ್ತೇನೆ. ಬಂಧುಗಳೇ, ಈಗ ನಾನು ಇರುವಂತಹ ಸ್ಥಳ ನೀವು ನೋಡ್ತಾ ಇದ್ದೀರಿ, ಇದು ರಾಧಾನಗರ್ ಬೀಚ್ ಅಂತ ಹೇಳಿ. ನಿಮ್ಗೆ ಇಲ್ಲಿ ಬಹಳ ವಿಶೇಷವಾದಂತ ಅಥವಾ ವಿಶಾಲವಾದಂತ ಬೀಚ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಬೀಚ್ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ಏಷ್ಯಾದಲ್ಲೇ ಟಾಪೆಸ್ಟ್ ಬೀಚ್ ಅಂತ ಬಂದಾಗ ಅದರಲ್ಲಿ ರಾಧಾನಗರ್ ಬೀಚ್ ಕೂಡ ಒಂದು. ಈ ಬೀಚ್ನ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮಗೆ ಒಂದು ರೀತಿಯಲ್ಲಿ ನೀಲಿ ಸಮುದ್ರ ನಿಮಗೆ ತುಂಬಾ ಫ್ರೆಶ್ ಅಂತ ರೀತಿಯಲ್ಲಿ ಫೀಲ್ ಆಗುತ್ತೆ. ಹಾಗೆ ನೀವು ಆ ಕಡೆ ನೋಡ್ತಾ ಹೋಗ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಕಾಡಿನಿಂದ ದಟ್ಟವಾದಂಥ ಕಾಡು ಸುತ್ತಲೂ ಕೂಡ ನಿಮಗೆ ಆವರಿಸಿಕೊಂಡಿದೆ. ನಿಮಗಂದ್ರೆ ಕಣ್ ತಂಪಾಗತ್ತೆ. ಒಂದು ಕಡೆಯಿಂದ ನಿಮಗೆ ಗ್ರೀನರಿ, ಮತ್ತೊಂದು ಕಡೆಯಿಂದ ನಿಮಗೆ ಸಮುದ್ರ. ಇಲ್ಲೂ ಕೂಡ ಬಹಳ ನೀಟ್ ಆದಂಥ ಫೆಸಿಲಿಟೀಸ್ ಎಲ್ಲವೂ ಕೂಡ ಇದೆ. ಈಗ ಹಾಗಾದ್ರೆ ಅಂಡಮಾನ್ಗೆ ಬರೋದು ಹೇಗೆ? ಇಲ್ಲಿನ ಭಾಷೆ ಯಾವುದು? ಇಲ್ಲಿನ ಜನರ ಜೀವನ ಶೈಲಿ ಯಾವುದು? ಇಲ್ಲಿ ಏನು ಬೆಳೀತಾರೆ? ಇಲ್ಲಿನ ಜನರ ಉದ್ಯೋಗ ಏನು? ಇಲ್ಲಿನ ಸರ್ಕಾರ ಯಾವುದು? ಇಲ್ಲಿ ಯಾವುದಾದ್ರೂ ಬುಡಕಟ್ಟು ಜನಾಂಗದವರು ಇದ್ದಾರೆ, ಏನು ಕತೆ? ಒಂದೊಂದಾಗಿ ಆ ವಿಚಾರಕ್ಕೆ ಬರ್ತಾ ಹೋಗ್ತೀನಿ. ನಿಮಗೆ ನಾನು ಒಂದು ಕಡೆಯಿಂದ ಸ್ಥಳವನ್ನು ತೋರಿಸ್ತಾ ಹೋಗ್ತೀನಿ, ಇನ್ನೊಂದು ಕಡೆಯಿಂದ ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೇನೆ. ಮೊದಲಿಗೆ ಇಲ್ಲಿಗೆ ಬರೋದು ಹೇಗೆ ಅನ್ನೋದನ್ನ ಗಮನಿಸೋಣ. ಮೊದಲಿಗೆ ನಾವು ಅಂಡಮಾನ್ ಮತ್ತೆ ನಿಕೋಬಾರ್ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಇರುವಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಮುಖ ಕೇಂದ್ರಾಡಳಿತ ಪ್ರದೇಶ ಅದು ಅಂಡಮಾನ್ ಮತ್ತೆ ನಿಕೋಬಾರ್. ನೀವು ಭಾರತ ಮ್ಯಾಪ್ ಅನ್ನು ಗಮನಿಸಿದಾಗ ಒಂದು ಸೈಡಲ್ಲಿ ನಿಮಗೆ ಲಕ್ಷದ್ವೀಪ ಕಾಣಿಸಿದ್ರೆ, ಇನ್ನೊಂದು ಸೈಡಲ್ಲಿ ನಿಮಗೆ ಅಂಡಮಾನ್ ಮತ್ತೆ ನಿಕೋಬಾರ್ ಕಾಣುತ್ತೆ. ನೀವು ಅಂಡಮಾನ್ ಅಂತ ಬಂದಾಗ ಇಲ್ಲೂ ಕೂಡ ಅಂಡಮಾನ್ನಲ್ಲಿ ನಿಮಗೆ ನಾರ್ತ್ ಅಂಡಮಾನ್ ಕಾಣುತ್ತೆ, ಮಿಡಲ್ ಅಂಡಮಾನ್ ಕಾಣುತ್ತೆ, ಹಾಗೆ ಸೌತ್ ಅಂಡಮಾನ್ ಕಾಣುತ್ತೆ. ನಾನು ಇರುವಂತ ಪ್ರದೇಶ ಇದು ಸೌತ್ ಅಂಡಮಾನ್. ಅಂಡಮಾನ್ನ ಪ್ರಮುಖ ಸಿಟಿ ಯಾವುದು ಅಂದ್ರೆ ಪೋರ್ಟ್ ಬ್ಲೇರ್ ಎನ್ನುವಂತ ಸಿಟಿ, ಅದು ಇಲ್ಲಿನ ರಾಜಧಾನಿ. ಅಲ್ಲಿ ಏರ್ಪೋರ್ಟ್ ಕೂಡ ಇದೆ, ಅಲ್ಲಿ ತಕ್ಕ ಮಟ್ಟಿಗೆ ಜನರ ಸಂಖ್ಯೆಯೂ ಕೂಡ ಇದೆ. ಇದು ಅಂಡಮಾನ್ ಆಯ್ತಾ. ಇನ್ನು ನಿಕೋಬಾರ್ ಅಂತ ಬಂದಾಗ ನಿಕೋಬಾರ್ನಲ್ಲಿ ಹೆಚ್ಚಿನ ಪ್ರವಾಸಿ ತಾಣಗಳು ಇಲ್ಲ. ಅಲ್ಲಿ ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಅಂಥದ್ದೆಲ್ಲವೂ ಕೂಡ ಇದೆ. ನಿಕೋಬಾರೀಸ್ ಅಂತ ಕರಿತೀವಿ ನಿಕೋಬಾರ್ನಲ್ಲಿ ಇರುವಂಥವ್ರನ್ನ. ಆ ನಿಕೋಬಾರ್ನಲ್ಲಿ ಇರುವಂಥ ಬುಡಕಟ್ಟು ಜನಾಂಗದವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನಿಕೋಬಾರ್ಗೆ ಹೆಚ್ಚಿನ ಪ್ರವಾಸೋದ್ಯಮವನ್ನ ಅಲ್ಲಿ ತುಂಬಾ ಉತ್ತೇಜನವನ್ನ ಕೊಡ್ತಾ ಇಲ್ಲ. ಪ್ರವಾಸೋದ್ಯಮ ಅಂತ ಬಂದಾಗ ಅಂಡಮಾನ್ ಮತ್ತೆ ನಿಕೋಬಾರ್ನಲ್ಲಿ ಅಂಡಮಾನ್ ಪ್ರಮುಖ ಸ್ಥಳ ಆಗುತ್ತೆ. ಇನ್ನು ಅಂಡಮಾನ್ಗೆ ಹತ್ತಿರ ಇರುವಂಥ ಪ್ರದೇಶಗಳು ಅಂತ ನಾವು ನೋಡ್ತಾ ಹೋದಾಗ, ಒಂದು ನಿಮಗೆ ಇಲ್ಲಿಗೆ ತೀರಾ ಹತ್ರ ಅಂದ್ರೆ ತಮಿಳುನಾಡು, ಚೆನ್ನೈ, ಮಧುರೈ ಅದೆಲ್ಲವೂ ಕೂಡ ಸ್ವಲ್ಪ ಸಮೀಪ ಅನ್ಸುತ್ತೆ. ಬಿಟ್ರೆ ಆಂಧ್ರ ಪ್ರದೇಶ ನಿಮಗೆ ಸ್ವಲ್ಪ ಹತ್ರ ಆಗುತ್ತೆ. ಬಿಟ್ರೆ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಹತ್ರ ಆಗುತ್ತೆ. ಇನ್ನು ನಾವು ಬೆಂಗಳೂರಿನವರು ಕೂಡ ಸ್ವಲ್ಪ ಮಟ್ಟಿಗೆ ಇಲ್ಲಿಗೆ ಹತ್ರದಲ್ಲೇ ಇದ್ದೇವೆ. ಈ ಕಾರಣಕ್ಕಾಗಿ ನಿಮಗೆ ಇಲ್ಲಿ ಎಲ್ಲಾ ಭಾಷೆಯು, ಪ್ರತಿ ಭಾಷೆಯು ಚಲ್ತಾ ಹೇ ಸಾರ್ ಅಂದ ಮಾತನ್ನ ಎಲ್ಲರೂ ಕೂಡ ಹೇಳ್ತಾ ಹೋಗ್ತಾರೆ. ಈಗ ಇಷ್ಟು ವಿಚಾರ ಆಯ್ತು. ಇಲ್ಲಿಗೆ ಬರೋದು ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ, ನಿಮಗಿದು ಐಲ್ಯಾಂಡ್, ಹೀಗಾಗಿ ನೀವು ಭೂಮಾರ್ಗದ ಮೂಲಕ ಇಲ್ಲಿಗೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಮುದ್ರದ ಮೂಲಕ ಬರಬೇಕು, ಇಲ್ಲ ಅಂತಾದ್ರೆ ಆಕಾಶದ ಮೂಲಕ ಬರಬೇಕಾಗತ್ತೆ. ಬೆಂಗಳೂರಿನಿಂದ ಇಲ್ಲಿಗೆ ಬರೋದು ಹೇಗೆ ಅಂಡಮಾನ್ಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನಿಂದ ಅಂಡಮಾನ್ಗೆ ನಿಮಗೆ ಫ್ಲೈಟ್ ಅಲ್ಲಿ ನೀವು ಬರ್ಬೋದು. 1700 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿನ ಏರ್ಪೋರ್ಟ್ ಅಲ್ಲಿ ಹತ್ತಿದ್ರೆ ಸೀದಾ ಬಂದು ಪೋರ್ಟ್ ಬ್ಲೇರ್ ಬಂದು ಇಳ್ಕೊಳ್ತೀರಿ. ಹೆಚ್ಚು ಕಡಿಮೆ ಒಂದು 3 ಗಂಟೆಗಳ ಕಾಲದ ಜರ್ನಿ ಆಗುತ್ತೆ.
ನೀವು ಒಬ್ಬರೇ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನಿಮಗೆ ಗೈಡ್ ಇದ್ರೆ ಉತ್ತಮ ಆಗುತ್ತೆ. ಯಾವುದಾದ್ರೂ ಟೂರಿಸಂ ಸಂಸ್ಥೆಯ ಮೂಲಕ ಬಂದ್ರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ನಾನು ಸೆವೆನ್ ಸ್ಯಾಂಡ್ಸ್ ಎನ್ನುವಂತ ಒಂದು ಅದ್ಭುತವಾದಂಥ ಟೂರಿಸಂ ಸಂಸ್ಥೆಯ ಮೂಲಕ ಇಲ್ಲಿ ಬಂದಿದ್ದೇನೆ. ತುಂಬಾ ಕಂಫರ್ಟೇಬಲ್ ರೀತಿಯಲ್ಲಿ ನಮಗೆ ಅವರು ಮಾಡಿದ್ದಾರೆ. ನಿಮಗೂ ಏನಾದರೂ ಹೋಗಬೇಕು, ಇಲ್ಲಿ ಬರಬೇಕು ಅಂತಿದ್ರೆ ನೀವು ಸೆವೆನ್ ಸ್ಯಾಂಡ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು. ನಂಬರನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಕೇವಲ ಸೆವೆನ್ ಸ್ಯಾಂಡ್ಸ್ ನವರು ಅಂಡಮಾನ್ಗೆ ಮಾತ್ರ ಅಲ್ಲ, ಎಲ್ಲ ಪ್ರದೇಶಕ್ಕೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಓಕೆ, ಇದು ಒಂದು ಫ್ಲೈಟ್ ಮೂಲಕ ಬರುವಂತಹ ವಿಚಾರ. ಇಲ್ಲ ನನಗೆ ಹಡಗಿನ ಎಕ್ಸ್ಪೀರಿಯನ್ಸ್ ಬೇಕು, ಶಿಪ್ನಲ್ಲಿ ಬರಬೇಕು, ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಾದ್ರೆ ನೀವು ಆರಾಮಾಗಿ ಚೆನ್ನೈಗೆ ಬರ್ಬೋದು. ಚೆನ್ನೈನಿಂದಾಗಿ ನೀವು ಆರಾಮಾಗಿ ಹಡಗಿನ ಮೂಲಕ ಇಲ್ಲಿ ಬರ್ಬೋದು. ಹೆಚ್ಚು ಕಡಿಮೆ 1190 ಕಿಲೋಮೀಟರ್ ಆಗುತ್ತೆ. ಆದ್ರೆ ಹಡಗಿನ ಮೂಲಕ ಬರಬೇಕು ಅಂತಾದ್ರೆ ನಿಮಗೆ 3 ದಿನಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ. ಇದು ಅಂಡಮಾನ್ಗೆ ಬರುವಂತ ವಿಧಾನ. ಈಗ ಇಲ್ಲಿನ ಸರ್ಕಾರ, ಇಲ್ಲಿನ ಜೀವನ ಶೈಲಿಯ ವಿಚಾರಕ್ಕೆ ಬರೋಣ. ಒಂದು ವೇಳೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇಂತಿಷ್ಟು ಜನಸಂಖ್ಯೆ ಇದ್ದಾಗ ಅಲ್ಲಿ ಗವರ್ನರ್ ಇರ್ತಾರೆ, ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಇನ್ನು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿಗೆ ಸಿಎಂ ಅಂತೆಲ್ಲ ಆಗ್ತಾರೆ. ಬೇರೆ ಕೇಂದ್ರಾಡಳಿತ ಪ್ರದೇಶ, ನಿಮಗೆ ಡೆಲ್ಲಿಯಲ್ಲಿ ಸಿಎಂ ಇದ್ದಾರೆ, ಪುದುಚೇರಿ ಅಥವಾ ಪಾಂಡಿಚೇರಿಯಲ್ಲೂ ಕೂಡ ಸಿಎಂ ಇದ್ದಾರೆ. ಆದ್ರೆ ಇಲ್ಲಿ ಸಿಎಂ ಇಲ್ಲ, ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಿ ನಾವು ಅವ್ರನ್ನ ಕರಿತೀವಿ. ಹಾಗೆ ಇಲ್ಲಿ ಅವರದ್ದೇ ಆದಂತ ಒಂದು ಸರ್ಕಾರ ಎಲ್ಲವೂ ಕೂಡ ಇದೆ. ಬಹಳ ನೀಟಾಗಿ ಅಂಡಮಾನನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಇಲ್ಲಿನ ಭಾಷೆಯ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿ. ಆದ್ರೆ ಇಲ್ಲಿನ ಜನ ಅಂಡಮಾನ್ ಹಿಂದಿ ಅನ್ನೋದನ್ನ ಮಾತಾಡ್ತಾರೆ, ಅಥವಾ ಅಂಡಮಾನಿ ಅಂತ ಹೇಳೋದನ್ನ ಕರೆಯಲಾಗುತ್ತೆ. ಯಾಕೆ ಕರೀತಾರೆ ಅಂದ್ರೆ ಹಿಂದಿಗೋದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಈ ಅಂಡಮಾನಿ ಹಿಂದಿಯಲ್ಲಿ ನಿಮಗೆ ತಮಿಳು, ತೆಲುಗು, ಮಲಯಾಳಂ, ಉರ್ದು, ಬೆಂಗಾಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಿಕ್ಸ್ ಆಗಿರುತ್ತೆ ಇಲ್ಲಿನ ಭಾಷೆಯಲ್ಲಿ. ಹೀಗಾಗಿ ಅದನ್ನ ಅಂಡಮಾನಿ ಹಿಂದಿ ಎನ್ನುವ ರೀತಿಯಲ್ಲಿ ಕರೀತಾರೆ. ಇನ್ನುಳಿದಂತೆ ಇಲ್ಲಿನ ಜನ ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ. ಅದೇ ರೀತಿಯಾಗಿ ಬೆಂಗಾಲಿ ಭಾಷೆಯಲ್ಲಿ ಅತಿ ಹೆಚ್ಚಿದೆ, ಬೆಂಗಾಲಿಯನ್ನ ಅತಿ ಹೆಚ್ಚಾಗಿ ಇಲ್ಲಿನ ಜನ ಮಾತಾಡ್ತಾರೆ. ಕನ್ನಡದ ವಿಚಾರಕ್ಕೆ ಬಂದಾಗ ನಾನು ತುಂಬಾ ಕಡೆಗಳು ಕೇಳ್ತಾ ಇದ್ದೆ, ಕನ್ನಡ ಮಾತಾಡಲ್ವಾ, ನಾವು ಗೋವಾ ಎಲ್ಲ ಹೋದಾಗ ಕನ್ನಡ ಮಾತಾಡ್ತಾರಲ್ಲ ಅಂತ ಹೇಳಿ. ಆಗ ಇಲ್ಲಿನ ಜನ ಹೇಳೋದೇನಪ್ಪ ಅಂದ್ರೆ, ನೀವು ಕನ್ನಡಿಗರು ಬಹಳ ವಿಶಾಲ ಹೃದಯದವರು, ನೀವು ಎಲ್ಲೆಲ್ಲಿ ಹೋಗ್ತೀರಿ, ಎಲ್ಲಿ ಹೋದಾಗ ನಿಮ್ಮ ಭಾಷೆಯನ್ನೇ ಮಾತಾಡಬೇಕು ಅಂತ ನೀವು ಒತ್ತಾಯಿಸೋದಿಲ್ಲ. ಅವ್ರ ಭಾಷೆಗೆ ನೀವು ಅಡ್ಜಸ್ಟ್ ಆಗ್ಬಿಡ್ತೀರಿ. ಕನ್ನಡದವ್ರು ಯಾರೇ ಬಂದ್ರು ಇಲ್ಲಿ ಹಿಂದಿನೂ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ. ಹೀಗಾಗಿ ಕನ್ನಡದವ್ರ ಜೊತೆ ಕನ್ನಡದಲ್ಲೇ ವ್ಯವಹರಿಸಬೇಕು ಅನ್ನುವಂಥ ಅನಿವಾರ್ಯತೆ ಇಲ್ಲ. ಅದೇ ತಮಿಳುನಾಡವ್ರು ಬಂದಾಗ ತಮಿಳನ್ನ ಪ್ರಿಫರ್ ಮಾಡ್ತಾರೆ. ಹೀಗಾಗಿ ನಾವು ತಮಿಳನ್ನ ಕಲ್ತ್ಕೊಂಡು ಬಿಟ್ಟಿದ್ದೇವೆ ಅಂತ ಹೇಳಿ. ಹೀಗಾಗಿ ಇಲ್ಲಿ ಕನ್ನಡ ಒಂದರ ಹೊರತಾಗಿ ಬಹುತೇಕ ಎಲ್ಲ ಭಾಷೆಗಳು ಕೂಡ ಇಲ್ಲಿದೆ. ಇಲ್ಲಿನ ಜಾತಿ ಧರ್ಮ ಅಂತ ಗಮನಿಸ್ತಾ ಹೋದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಜಾತಿ ಧರ್ಮದ ಭೇದ ಭಾವ ಇಲ್ಲ. ಎಲ್ಲಾ ಧರ್ಮದವರು ಕೂಡ ಸಮವಾಗಿ ಇಲ್ಲಿ ಹಂಚಿ ಹೋಗಿಬಿಟ್ಟಿದ್ದಾರೆ. ಇನ್ನು ಯಾವ್ಯಾವ ರಾಜ್ಯದವರು ಇಲ್ಲಿದ್ದಾರೆ ಅಂದಾಗ, ನಾನು ಆಗ್ಲೇ ಹೇಳಿದ ಹಾಗೆ ಬೆಂಗಾಲಿಗಳು ಅತಿ ಹೆಚ್ಚು ಇಲ್ಲಿದ್ದಾರೆ. ಇನ್ನುಳಿದಂತೆ ಇಲ್ಲಿ ಮೀನುಗಾರಿಕೆ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತಮಿಳವರು ಗುರುತಿಸಿಕೊಂಡಿದ್ದಾರೆ, ಮಲಯಾಳಂನವರು ಇದ್ದಾರೆ, ತೆಲುಗುನವರು ಕೂಡ ಇದ್ದಾರೆ, ಬೆಂಗಾಲಿಯವರು ಆಗ್ಲೇ ಹೇಳಿದ್ನಲ್ಲ. ಇನ್ನು ಜಾರ್ಖಂಡ್ನ ರಾಂಚಿಯಿಂದ, ಬಹಳ ವಿಶೇಷ, ಜಾರ್ಖಂಡ್ನ ರಾಂಚಿಯಿಂದ ಸಾಕಷ್ಟು ಮಂದಿ ಬಂದು ಇಲ್ಲಿ ಕಾರ್ಮಿಕರಾಗಿ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಇದು ಭಾಷೆಯ ವಿಚಾರ ಆಯ್ತು. ಇನ್ನುಳಿದಂತೆ ಈಗ ಇಲ್ಲಿನ ಜೀವನ ಶೈಲಿ, ಇಲ್ಲಿನ ಉದ್ಯೋಗದ ವಿಚಾರಕ್ಕೆ ಬರ್ತಾ ಹೋಗೋದಾದ್ರೆ, ಇಲ್ಲಿನ ಜನ ಹೆಚ್ಚಾಗಿ ಡಿಪೆಂಡ್ ಆಗಿರೋದು ಪ್ರವಾಸೋದ್ಯಮದ ಮೇಲೆ. ಟೂರಿಸಮ್ಮೇ ಇಲ್ಲಿನ ಜನರಿಗೆ ಅನ್ನವನ್ನ ಹಾಕ್ತಾ ಇದೆ. ಹೀಗಾಗಿ ಪ್ರವಾಸೋದ್ಯಮದ ಮೇಲೆ ಹೆಚ್ಚಿನ ಜನ ಇಲ್ಲಿ ಡಿಪೆಂಡ್ ಆಗಿದ್ದಾರೆ. ಪ್ರವಾಸೋದ್ಯಮದ ಆಚೆಗೆ ಇಲ್ಲಿ ಕೃಷಿಯನ್ನು ಕೂಡ ಮಾಡ್ತಾರೆ. ಆದರೆ 60 to 70% ಟೂರಿಸಂ. ನೀವಿಲ್ಲಿ ಊರಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಇಲ್ಲಿ ವಾಸ ಮಾಡ್ತಾ ಇರೋದೇ 4 ಲಕ್ಷ ಜನಸಂಖ್ಯೆ, 4 ರಿಂದ 4.5 ಲಕ್ಷ ಮಾತ್ರ. ನಮ್ದು ಯಾವುದೋ ಒಂದು ಜಿಲ್ಲೆ ಅಥವಾ ಒಂದು ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರದ ಜನಸಂಖ್ಯೆ ಎಷ್ಟಿದೆ ಅಷ್ಟು ಜನಸಂಖ್ಯೆ ಇಲ್ಲಿ ಇರೋದು. ಇಲ್ಲಿ ವಾಸ ಮಾಡ್ತಿರೋದು 4.5 ಲಕ್ಷ ಜನಸಂಖ್ಯೆ. ಆದ್ರೆ ಇಲ್ಲಿ ಯಾವುದೇ ಹಳ್ಳಿಗೆ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, ಇಲ್ಲಿ ಕಾಣೋದು ಬರೀ ಟೂರಿಸ್ಟ್. ಸ್ಥಳೀಯರು ಇಲ್ಲಿ ವಾಸ ಮಾಡ್ತಾ ಇರೋದು ತೀರಾ ಕಡಿಮೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಇಲ್ಲಿರುವಂತ ಸ್ಥಳೀಯರು ಬಹುತೇಕ ಎಲ್ಲರೂ ಡಿಪೆಂಡ್ ಆಗಿರೋದು ಟೂರಿಸಂ ಮೇಲೆ ಅಥವಾ ಪ್ರವಾಸೋದ್ಯಮ ಕ್ಷೇತ್ರದ ಮೇಲೆ. ಅದರ ಆಚೆಗೆ ಹೇಗೆ ಬದುಕು ಕಟ್ಕೊಂಡಿದ್ದಾರೆ ಅಂದ್ರೆ, ಇಲ್ಲಿ ಅಡಿಕೆ ಬೆಳಿತಾರೆ, ಹಾಗೆ ತೆಂಗನ್ನ ಬೆಳಿತಾರೆ, ರಬ್ಬರನ್ನ ಬೆಳಿತಾರೆ. ಈ ರೀತಿಯಾಗಿ ಕೃಷಿ ಮೂಲಕವೂ ಕೂಡ ಒಂದಷ್ಟು ಜನ ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಮರದ ಮಿಲ್ಗಳು, ಮರದ ಕೆತ್ತನೆಯ ಮಿಲ್ಗಳು ಯಥೇಚ್ಛವಾಗಿ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಪೌಡಗ್ ಎನ್ನುವಂತ ಒಂದು ಮರ ಬರುತ್ತೆ, ತುಂಬಾ ಗಟ್ಟಿಯಾಗಿರುವಂತ ಮರ, ಹೆಚ್ಚಾಗಿ ಪೀಠೋಪಕರಣಗಳಿಗೆ ಬಳಸಲಾಗುತ್ತೆ. ಆ ಮರವನ್ನು ಕೂಡ ಇಲ್ಲಿ ಕೆತ್ತನೆಯನ್ನ ಮಾಡಲಾಗುತ್ತೆ. ಇನ್ನುಳಿದಂತೆ ಸಮುದ್ರದಲ್ಲಿ ಸಿಗುತ್ತಲ್ಲ ಶಂಖ, ಅದರಲ್ಲೂ ಕೂಡ ಬದುಕನ್ನ ಕಟ್ಕೊಂಡಿದ್ದಾರೆ. ಅದರ ಆಚೆಗೆ ಏನೋ ದೊಡ್ಡ ಮಟ್ಟಿಗೆ ಇವರಿಗೆ ಬದುಕನ್ನ ಕೊಟ್ಟಿರೋದು ಇದೇ ಸಮುದ್ರದ ತಾಯಿ. ಸಮುದ್ರವನ್ನ ಅವರು ದೇವತೆ ಎನ್ನುವ ರೀತಿಯಲ್ಲಿ ಕರೀತಾರೆ. ಸೀ ಫುಡ್ ಇಲ್ಲಿ ಬಹಳ ಫೇಮಸ್ ಇಲ್ಲಿ. ಹಾಗೆ ಸಮುದ್ರದಲ್ಲಿ ಏನೇನು ಸಿಗುತ್ತೆ ಅದೆಲ್ಲವನ್ನು ಕೂಡ ಇವರು ಬಳಸ್ಕೊಳ್ತಾ ಹೋಗ್ತಾರೆ. ಅದರ ಆಚೆಗೆ ಇವರಿಗೆ ಬಹಳ ಸವಾಲಾಗಿರುವಂಥ ವಿಚಾರ ಏನಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್. ನಮಗೇನಾಗ್ಬಿಡುತ್ತೆ ಅಂದ್ರೆ, ನಾವು ಭೂಭಾಗದಲ್ಲಿ ಇದ್ದೇವೆ, ಹೀಗಾಗಿ ಭೂ ಮಾರ್ಗದ ಮೂಲಕ ಏನನ್ನು ಬೇಕಾದರೂ ಸಾಗಿಸಬಹುದು. ಆದರೆ ಇವರು ಇಲ್ಲಿ ಆಕಾಶವನ್ನು ನಂಬ್ಕೊಳ್ಬೇಕು, ಇಲ್ಲ ಅಂತಾದ್ರೆ ಏನು ಹಡಗನ್ನೇ ನಂಬ್ಕೊಂಡಿರ್ಬೇಕು. ಹೀಗಾಗಿ ಇಲ್ಲಿ ಏನೇ ಬೆಳಿಲಿ, ಏನೇ ಮಾಡಲಿ, ಅದನ್ನ ಟ್ರಾನ್ಸ್ಪೋರ್ಟೇಷನ್ಗೆ ಇವರಿಗೊಂದು ಸ್ವಲ್ಪ ಸಮಸ್ಯೆ ಎನ್ನುವ ರೀತಿಯಲ್ಲಿಯೇ ಇದೆ. ಅಂದ್ರೆ ತಕ್ಷಣಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಕಷ್ಟ ಎನ್ನುವ ರೀತಿಯಲ್ಲಿ ಇವರಿಗೆ ಅನ್ಸುತ್ತೆ. ಇನ್ನುಳಿದಂತೆ ಇಲ್ಲಿನ ಜನ ಹಡಗಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ
ಯಥೇಚ್ಛವಾಗಿ ಇಲ್ಲಿ ಹಡಗು ಓಡಾಡುತ್ತೆ. ಒಂದು ಐಲ್ಯಾಂಡ್ ಇಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗಬೇಕಂದ್ರೆ ನಿಮಗೆ ಹಡಗು ಬೇಕು. ಹೀಗಾಗಿ ಹಡಗಿನಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರಾಗಿ. ಅದೇ ರೀತಿಯಾಗಿ ಬಂದರಿನಲ್ಲೂ ಕೂಡ ಇಲ್ಲಿನ ಜನ ಕೆಲಸವನ್ನ ಮಾಡ್ತಾರೆ. ಇದು ಇಲ್ಲಿನ ಜನ ಉದ್ಯೋಗವನ್ನ ಕಲ್ಪಿಸಿಕೊಂಡಿರುವ ರೀತಿ ಅಥವಾ ಬದುಕ್ತಾ ಇರುವಂತಹ ರೀತಿ. ಇನ್ನುಳಿದಂತೆ ನಾವು ಇನ್ನೊಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಗಮನಿಸ್ತಾ ಹೋಗೋಣ. ಇಲ್ಲಿನ ವಿಶೇಷತೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನಸಂಖ್ಯೆಯ ಬಗ್ಗೆ ನಾನು ಆಗಲೇ ಹೇಳಿದೆ, 4 ಲಕ್ಷ ಜನ ವಾಸ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿ ಸಾಕಷ್ಟು ಬುಡಕಟ್ಟು ಸಮುದಾಯದವರು ಕೂಡ ಇದ್ದಾರೆ. ಒಂದೆರಡು ಬುಡಕಟ್ಟು ಸಮುದಾಯದ ಉದಾಹರಣೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಜಾರವ ಎನ್ನುವಂಥ ಒಂದು ಬುಡಕಟ್ಟು ಸಮುದಾಯ ಇದೆ, ಒಂಗೆ ಎನ್ನುವಂಥ ಸಮುದಾಯ ಇದೆ, ಗ್ರೇಟ್ ಅಂಡಮಾನಿಸ್ ಅಂತೇಳಿ, ಹಾಗೆ ಸೆಂಟನಲೀಸ್ ಎನ್ನುವಂಥ ಒಂದು ಸಮುದಾಯವೂ ಕೂಡ ಇದೆ. ಅವರು ಇಲ್ಲಿಯ ಜನರ ಜೊತೆಗೆ ಒಂದಷ್ಟು ಬುಡಕಟ್ಟು ಸಮುದಾಯದವರು ಹೊಂದ್ಕೊಂಡಿದ್ದಾರೆ. ಇನ್ನೊಂದಷ್ಟು ಬುಡಕಟ್ಟು ಸಮುದಾಯದವರು ಈ ಕ್ಷಣಕ್ಕೂ ಕೂಡ ಕಾಡಿನಲ್ಲಿದ್ದಾರೆ, ಹೊರಗಡೆ ಬಂದಿಲ್ಲ. ಅವರಿಗೆ ಶಿಕ್ಷಣಕ್ಕೆ ತೀರಾ ಫೋರ್ಸ್ ಮಾಡ್ತಾ ಇಲ್ಲ. ಅವರಿಗೆ ಇಷ್ಟ ಆದ್ರೆ ನೀವು ಎಜುಕೇಶನ್ ಪಡೀರಿ, ಇಲ್ಲ ಅಂತಾದ್ರೆ ನೀವು ನಿಮ್ದು ಏನಿದೆ ಅದೇ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಇಲ್ಲಿನ ಸರ್ಕಾರ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಪ್ರೈಮರಿ ಎಜುಕೇಶನ್ಗೆ ಇಲ್ಲಿನ ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ಎಜುಕೇಶನ್ ಸಿಗುತ್ತೆ. ಆದರೆ ಹೈಯರ್ ಎಜುಕೇಶನ್ ಅಂತ ಬಂದಾಗ ಇವರು ಒಂದು ಬೆಂಗಳೂರು ಮೇಲೆ ಡಿಪೆಂಡ್ ಆಗಿದ್ದಾರೆ, ಇಲ್ಲ ಪಾಂಡಿಚೇರಿಗೆ ಹೋಗಬೇಕು, ಇಲ್ಲ ಚೆನ್ನೈ, ಹೈದರಾಬಾದ್, ಇಲ್ಲ ಕೋಲ್ಕತ್ತಾ ಆ ಕಡೆಗೆ ಹೋಗಬೇಕಾಗತ್ತೆ. ಹೈಯರ್ ಎಜುಕೇಶನ್ಗೆ ಸ್ವಲ್ಪ ಮಟ್ಟಿಗೆ ಇಲ್ಲಿನ ಜನರಿಗೆ ಸಮಸ್ಯೆ ಇದೆ. ಇನ್ನು ಉದ್ಯೋಗ ಅಂದಾಗ ನಾ ಹೇಳಿದ್ನಲ್ಲ, ಇದ್ರ ಆಚೆಗೆ ಅವ್ರು ಏನಾದ್ರು IT ಕ್ಷೇತ್ರಕ್ಕೆ ಹೋಗಬೇಕು ಅಂದಾಗ ಇಲ್ಲಿ IT ಕಂಪನಿಗಳಿಲ್ಲ. ಯಾಕಂದ್ರೆ ನೆಟ್ವರ್ಕಿಗೆ ತೀರಾ ಸಮಸ್ಯೆ. ಇತ್ತೀಚೆಗೆ ಒಂದು ಕೇಬಲ್ ಅಂಥದ್ದೆಲ್ಲವೂ ಕೂಡ ಬಂದಿದೆ. ಹೀಗಾಗಿ ಇಂಟರ್ನೆಟ್ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಆದರೂ ಕೂಡ ಇಂಟರ್ನೆಟ್ ಸ್ವಲ್ಪ ಸಮಸ್ಯೆಯೇ. ಎಲ್ಲೋ ಕೆಲವು IT ಕಂಪನಿಗಳು ಮಾತ್ರ ಇಲ್ಲಿ ನಿಮಗೆ ಕಾಣಸಿಗುತ್ತೆ. IT ಕಂಪನಿಗಳು ತೀರಾ ಕಡಿಮೆ. ಹೀಗಾಗಿ ಜನ ಇಲ್ಲಿ IT ಕ್ಷೇತ್ರದಲ್ಲಿ ದುಡಿಮೆ ಮಾಡೋಕ್ಕಾಗಲ್ಲ. ಆ ಜನ ಎಲ್ಲರೂ ಕೂಡ ಸೀದಾ ಅವರು ಬರೋದು ಬಹುತೇಕರು ಬೆಂಗಳೂರಿನ ಕಡೆಗೆ ಅಥವಾ ಚೆನ್ನೈನ ಕಡೆಗೆ ಅವರೆಲ್ಲರೂ ಕೂಡ ಬರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇದು ಅಂಡಮಾನ್ನ ಜನರ ಜೀವನ ಶೈಲಿ, ಅವರ ಬದುಕು, ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಅಂಡಮಾನ್ನ ಒಂದು ಸಣ್ಣ ಇತಿಹಾಸವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಬ್ರಿಟಿಷರ ಆಳ್ವಿಕೆ ಅಥವಾ ನಾವು ಬ್ರಿಟಿಷರ ದಾಸ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕೂಡ ಅವರ ವ್ಯಾಪ್ತಿಯಲ್ಲಿಯೇ ಇತ್ತು. ಆದರೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 1943 ಸಂದರ್ಭದಲ್ಲಿ ಈ ಅಂಡಮಾನ್ ಮತ್ತು ನಿಕೋಬಾರನ್ನ ಜಪಾನ್ರು ವಶಕ್ಕೆ ತೆಗೆದುಕೊಳ್ತಾರೆ. ಅಷ್ಟೊತ್ತಿಗಾಗಲೇ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡಿದ್ರು ಅಂದ್ರೆ, ಸಿಂಗಾಪುರವನ್ನ ಹೆಡ್ ಕ್ವಾರ್ಟರ್ಸ್ ಮಾಡಿಟ್ಕೊಂಡು ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ ಒಂದು ಪ್ರತ್ಯೇಕ ಸರ್ಕಾರದ ರೀತಿಯಲ್ಲಿ ರಚನೆ ಮಾಡಿಬಿಟ್ಟಿದ್ರು. ಆಜಾದ್ ಹಿಂದ್ ಸರ್ಕಾರಕ್ಕೆ ಪ್ರತ್ಯೇಕ ಕರೆನ್ಸಿ ಇತ್ತು, ಪ್ರತ್ಯೇಕ ಲಾಂಛನ ಇತ್ತು, ಪ್ರತ್ಯೇಕ ಬ್ಯಾಂಕ್ ಎಲ್ಲವೂ ಕೂಡ ಇತ್ತು, ನಿಮ್ಗೆ ಗೊತ್ತಿರುವಂತ ವಿಚಾರ. ಆ ಸುಭಾಷ್ ಚಂದ್ರ ಬೋಸ್ ಅವರ ಆ ಆಜಾದ್ ಸರ್ಕಾರಕ್ಕೆ ಜಪಾನಿಯರು ಏನು ಇದನ್ನು ವಶಕ್ಕೆ ತೆಗೆದುಕೊಂಡಿದ್ರು, ಅವರು ಹಸ್ತಾಂತರ ಮಾಡಿಬಿಡ್ತಾರೆ ಅಂಡಮಾನ್ ಮತ್ತು ನಿಕೋಬಾರನ್ನ. ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಪ್ರಪ್ರಥಮ ಬಾರಿಗೆ ಧ್ವಜಾರೋಹಣ ಮಾಡಿದ್ದು ಇಲ್ಲಿನ ಪೋರ್ಟ್ ಬ್ಲೇರ್ ಎನ್ನುವಂತ ರಾಜಧಾನಿಯಲ್ಲಿ. ಅದನ್ನ ಜಿಮ್ಖಾನ ಮೈದಾನ ಅಂತಿದ್ವಿ, ಈಗ ನೇತಾಜಿ ಸ್ಟೇಡಿಯಂ ಎನ್ನುವ ರೀತಿಯಲ್ಲೂ ಕೂಡ ಕರಿತೀವಿ. ನೇತಾಜಿ ಸ್ಟೇಡಿಯಂನಲ್ಲಿ ಇವತ್ತಿಗೂ ಕೂಡ ಅದರ ನೆನಪುಗಳು ಹಾಗೆ ಇದೆ, ನೀವು ಇಲ್ಲಿಗೆ ಬಂದ್ರೆ ಗಮನಿಸಬಹುದು. ಇದು ಅಂಡಮಾನ್ ಮತ್ತು ನಿಕೋಬಾರ್ನ ಒಂದು ಸಣ್ಣ ಇತಿಹಾಸ. ಹಾಗೆ ಇವತ್ತಿಗೂ ಕೂಡ ನಿಮಗೆ ಇಲ್ಲಿ ಜಪಾನಿಯರ ಬಂಕರ್ಗಳು ಕಾಣಸಿಗುತ್ತೆ, ಜಪಾನಿಯರ ಸೇನೆಗೆ ಸಂಬಂಧಪಟ್ಟ ಒಂದಷ್ಟು ಕುರುಹುಗಳು ಕಾಣಸಿಗುತ್ತೆ. ಹಾಗೆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಅಥವಾ ಅವ್ರ ದಾಸ್ಯದಲ್ಲಿ ನಾವಿದ್ವಲ್ಲ, ಅವರಿಗೆ ಸಂಬಂಧಪಟ್ಟಂತ ಕುರುಹುಗಳು ಕೂಡ ನಿಮಗೆ ಅಂಡಮಾನ್ ಮತ್ತೆ ನಿಕೋಬಾರ್ನಲ್ಲಿ ಕಾಣಸಿಗುತ್ತೆ. ಇದು ಅಂಡಮಾನ್ನ ಒಂದಷ್ಟು ವಿಶೇಷವಾದಂತ ವಿಚಾರಗಳು. ಅದರ ಆಚೆಗೆ ಇಲ್ಲಿ ಜನರ ವಿಚಾರಕ್ಕೆ ಬಂದ್ರೆ ಬಹಳ ಸ್ವೀಟ್ ಆಗಿರುವಂತ ಜನ ಇಲ್ಲಿಯವರು. ನಿಮ್ಮನ್ನು ಬಹಳ ಪ್ರೀತಿಯಿಂದ ಇಲ್ಲಿ ಸ್ವಾಗತಿಸ್ತಾರೆ, ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಳ್ತಾರೆ, ನಿಮಗೆ ವಿಶೇಷವಾದಂಥ ಗೌರವವನ್ನು ನೀಡ್ತಾರೆ. ಆ ಕಾರಣಕ್ಕಾಗಿ ಅಂಡಮಾನ್ಗೆ ವರ್ಷದಿಂದ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಒಂದ್ಸತಿ ಬಂದು ಹೋದ್ಮೇಲೆ ಇಲ್ಲಿ ಹಿಂಸೆ ಅನ್ಸೋದಿಲ್ಲ, ಬಹಳ ಖುಷಿ ಅನ್ಸುತ್ತೆ ನಿಮಗೆ. ಅದು ಅದರ ಆಚೆಗೆ ನಿಮಗೆ ಇಲ್ಲಿನ ರೇಟ್ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಅದು ಮಾತ್ರ ವಿಪರೀತ. ನೀವು ಹೋಗ್ಲಿ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಇದಕ್ಕೆ ಹೋಗ್ಲಿ, ರೇಟ್ಗಳು ಅಂತ ಬಂದಾಗ ಸಿಕ್ಕಾಪಟ್ಟೆ ರೇಟ್ ಇದೆ. ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಊಟ ಮಾಡೋದು ಅಂಥದ್ದೆಲ್ಲವೂ ಕೂಡ ಇಲ್ಲಿ ಬಹಳ ಕಷ್ಟ ಆಗ್ಬಿಡುತ್ತೆ. ಅದರ ಆಚೆಗೆ ಒಂದು ಅದ್ಭುತವಾದಂಥ ಪ್ರವಾಸಿ ತಾಣ, ನೀವು ಬರಬಹುದು, ಎಂಜಾಯ್ ಮಾಡಬಹುದು, ಫ್ಯಾಮಿಲಿ ಜೊತೆಗೆ ಆರಾಮಾಗಿ ಕಾಲ ಕಳಿಬಹುದು. ನಮ್ಮ ದೇಶದ ಒಂದು ಹೆಮ್ಮೆಯ ಜಾಗ. ಇಲ್ಲ ಕೊರತೆಗಳು ಅಂತ ನನಗೇನು ತೀರಾ ಕಂಡಿಲ್ಲ. ಅಂದ್ರೆ ಒಂದಷ್ಟು ಜನಕ್ಕೆ ನಿಮ್ಗೆ ಅನ್ಸ್ಬೋದು ಒಂದಷ್ಟು ಕೊರತೆ ಇದೆ ಅಂತ ಹೇಳಿ. ಆದರೆ ನಮ್ಮ ದೇಶದ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಇಲ್ಲಿನ ತೀರಾ ಕೊರತೆ ಇದೆ ಅನ್ನುವ ರೀತಿಯಲ್ಲಿ ಕಾಣೋದಿಲ್ಲ. ಇಲ್ಲೊಂದಷ್ಟು ಮಿತಿ ಇದೆಯಲ್ಲ, ಆ ಮಿತಿಯ ವ್ಯಾಪ್ತಿಯಲ್ಲಿ ಇದನ್ನು ಎಷ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯವೋ ಅಷ್ಟು ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ಇಲ್ಲಿನ ಆಡಳಿತ ಮಾಡ್ತಾ ಇದೆ. ಒಂದು ಒಟ್ಟಾರೆ ನಿಮ್ಗೆ ಏನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.